ಇದೆಂತಪ್ಪ ಬೆಳಗ್ಗೆ ಬೆಳಗ್ಗೆ ಇಡ್ಲಿ ಮಾಡ್ತಾ ಇದ್ದಿದ್ದನ್ನು ಕಲಿಸ್ತಾ ಇದ್ದು ಅಂದ್ಕೊಂಡ್ರ? ಹೌದು, ಇದು ಯುಗಾದಿ ಹಬ್ಬದ ಫಸ್ಟು. ಲೇಟಾಗಿ ಫೋಸ್ಟ್ ಮಾಡ್ತಾ ಇದ್ದೆ. ಬೆಳಗ್ಗೆ ಬೇಗ ಎತ್ಕೊಂಡು ಇಡ್ಲಿ ಮಾಡ್ಕೊಬಿಟ್ರೆ ಬೆಳಗ್ಗೆ ತಿಂಡಿಗೆ ಬೇಗನೆ ಹಾಕಿ ತೊಳ್ಕೊಂಡು ಯುಗಾದಿ ಹಬ್ಬಕ್ಕೆ ಇಡ್ಲಿ ಮಾಡ್ಕೊಂಡಿದ್ದಾಗಿತ್ತು. ಸೊ ಹಾಗಾಗಿ ಲೇಟ್ ಅಪ್ಪಲಾಗ ಹೇಳಿ ಬಡ ಬಡ ಇಡ್ಲಿ ಬೇಯಿಸ್ಕೊಂಡು ಹೇಳತ್ತು. ಸೊ ಇಡ್ಲಿಗೊಂದು ಸುಳ್ಳೆ ಪುಳ್ಳೆ ಒಂದು ಚಟ್ನಿ ಮಾಡಿದ್ದಿದ್ದು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಒಂದು ಚಟ್ನಿ ಮಾಡಿದ್ದಾಗಿತ್ತು. ಇಡ್ಲಿ ಸಂತಿಗೆ ಎಷ್ಟೇ ಚಟ್ನಿ ಸಾಂಬಾರಿದ್ದರೂ ಬೆಲ್ಲ ತುಪ್ಪ ಇಲ್ದರಂತೂ ಸಾಧ್ಯವೇ ಇಲ್ಲ ನೋಡಿ. ಹಾಗಾಗಿ ಬೆಲ್ಲ ತುಪ್ಪ ಹಾಕ್ಕೊಂಡು ಇಡ್ಲಿ ಎಲ್ಲ ತಿಂದಿದ್ದಾಯ್ತು. ಇಡ್ಲಿ ತಿನ್ನೋಕ್ಕಾದ್ರೆ ಒಂದು ಒಳ್ಳೆ ಚಹಾ ಮಾಡ್ಕೊಂಡು ಕುಡಿಯೋದಿದ್ರೆ ಹೆಂಗೆ ಅಲ್ದ, ಚಲೋ ಚಹಾ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಕಪ್ಪು ನೋಡಿ ಹೆದ್ರು ಗಡಿ. ನಾನು ಚಹಾ ಕುಡಿಯೋ ಕಪ್ ಯಾವತ್ತೂ ದೊಡ್ಡದೇ ಇರ್ತು. ಚಲೋ ಮಾಡೋ ಒಂದು ಚಹಾ ಕುಡ್ಕೊಂಡು ಒಬ್ಬೊಬ್ಬ ಇನ್ನೆಂಥದ್ದು ಹೇಳ್ಕೊಂಡು ಬಡ ಬಡ ಸ್ನಾನ ಎಲ್ಲ ಮಾಡ್ಕೆ ಬಂದ್ಕೊಂಡು ಹೋಳಿಗೆ ಮಾಡೋ ತಯಾರಿ ಮಾಡ್ಕೊಳ್ಳೋದತ್ತು. ಹಬ್ಬ ಅಂದ್ಕೊಳ್ಳೆ ಹೋಳಿಗೆ ಇರಲೇಬೇಕು ಅಲ್ದ. ಸೊ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆ ತಗೊಂಡು ಹೋಳಿಗೆ ಮಾಡಲು ತಯಾರಿ ಮಾಡ್ಕೊತಾ ಇದ್ದೆ. ಸೊ ಈ ಹೋಳಿಗೆ ಮಾಡೋಕ್ಕಾದ್ರೆ ನಾನು 1 ತಟ್ಟೆ ಕಡಲೆಬೇಳೆಗೆ 2 ತಟ್ಟೆ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡೆ. ನಾ ಮೈದಾ ಹಿಟ್ಟೆಲ್ಲ ಮಿಕ್ಸ್ ಮಾಡ್ತೀನಿಲ್ಲ, ಲೂಸ್ ಒಂದು ಗೋಧಿ ಹಿಟ್ಟನ್ನು ತಗೊಂಡು ಮಾಡ್ತೆ. ಚಲೋ ಆಗ್ತು, ಸ್ಮೂತಾಗಿ ಆಗ್ತು. ಮೈದಾ ಹಿಟ್ಟನ್ನ ಯಾವಾಗಲೂ ಹಾಕ್ನಿಲ್ಲ. ಹಿಂಗೆ ಮಾಡಿ ಟ್ರೈ ಮಾಡಿ ನೋಡಿ. ಇನ್ನೊಂದೆಂತೂ ಕೇಳಿದ್ರೆ, ಈ ಹೋಳಿಗೆ ಮಾಡೋದ್ರಲ್ಲಿ ಎಂಥ ವಿಶೇಷ ನಿಂಗೆ ಕೇಳಕ್ಕು. ನಂಗನು ಮಾಡಿದ್ಯಾ ಇದೆ ಅಂತ ಸ್ಪೆಷಲ್ಲೇ ಹೇಳ್ಕೊಂಡು. ನಾನು ಅವತ್ತು ಸ್ಟಾರ್ಟ್ ಮಾಡಿದ ಅಡುಗೆನ 10 10:30 ಮೇಲೆ ಆಜು. ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಜಮಾನ್ರ ಹತ್ರ ಹೋಗಿ ಸ್ವಲ್ಪವ ತರಕಾರಿ, ಕಡಲೆಬೇಳೆ ಇದೆಲ್ಲ ತಂದು ಕೊಡಿ ಹೇಳಿದ್ದಾಗಿತ್ತು. ನಾ ಹೇಳಿ ಟೈಮಿಗೆ ತೊಂಜರಿಲ್ಲ ಹೇಳಿ ಹೆಂಗೆ ಶಿಟ್ಟು ಬಂದು ಗಾಡಿ ತಗೊಂಡು ರೊಯ್ನೆ ಹೋಗಿ ತರಕಾರಿ ಮನೆಗೆ ಬೇಕಪ್ಪ ಸಾಮಾನೆಲ್ಲ ತಂದ್ಕೊಂಡು ಹೇಳಾತು. ಎಂಥ ಮಜಾ ಆಯ್ತು ಗೊತ್ತಿದ್ದ ನಿಂಗಕ್ಕೆ. ನಾ 10:30 ಅಡುಗೆ ಶುರು ಮಾಡಿದ್ರೆ 1:30 ಹೇಳತ್ತಿಗೆ ಎಷ್ಟು ಅನ್ನ ಪದಾರ್ಥ ಎಲ್ಲ ಮಾಡಿ ಮುಗಿಸಿ ಹೋಳಿಗೆನೂ ಮಾಡಿ ಮುಗ್ದೊತ್ತು. ನನಗೆ ಆಶ್ಚರ್ಯ ಆಯ್ತು. ಹಾಗಾಗಿ ಗಂಡನ ದಿಕ್ಳ ಏನಾದರೂ ಸಿಟ್ಟು ಮಾಡ್ಕೊಂಡ್ರೆ ಗಂಡನ ದಿಕ್ಳ ಹತ್ರವ ಕೆಲಸ ಬೇಗ ಆಗ್ತೊಳೋದಂತೂ ಪಕ್ಕಾ ಸತ್ಯ. ಇದು ನಿಂಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಬೇಕಿದ್ರೆ. ನಾನು ಬಡ ಬಡ ಎಲ್ಲ ಅಡುಗೆ ಮುಗಿಸ್ಕೊಂಡಾತು. ಯುಗಾದಿ ಹಬ್ಬಕ್ಕೆ ಕಹಿಬೇವು ಒಂದು ಬೇವಿಲ್ಲ ಅಂದರೆ ಹೆಂಗೆ, ಕಹಿಬೇವಿಂದು ಬೆಲ್ಲ ಬೇವು ಎಲ್ಲ ರೆಡಿ ಮಾಡ್ಕೊತಾ ಇದ್ದಿದ್ದೆ. ಈ ನಾನು ಕಡಲೆಬೇಳೆ ಬೇಯಿಸ್ಕೊಂಡಲ್ಲಿ ನಾನು ಕಡಲೆಬೇಳೆ ಬೇಯಿಸಿದ್ದಕ್ಕೆ ಬೆಲ್ಲ ಹಾಕಾಸ್ನಿಲ್ಲ. ಕಡಲೆಬೇಳೆ ಬೇಯಿಸಿದ್ದನ್ನು ಫಸ್ಟ್ ಮಿಕ್ಸರಿಗೆ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಕಾಸ್ಗೆತ್ತಿ. ಎಂತಕ್ಕೆ ಅಂದರೆ ಇದು ಸ್ವಲ್ಪ ಸ್ವಲ್ಪ ಮಾಡೋಕ್ಕಾದ್ರೆ ನಮಗೆ ಈಸಿ ಆಗ್ತು, ಬೇಗನೆ ಆಗೋಗ್ತು. ಹಿಂಗೆ ಮಾಡ್ಕೊಂಡು ಕಾಸ್ಬಿಟ್ರೆ 10 ನಿಮಿಷದೊಳಗಡೆ ಪಾಕ ಬಂದು ಉಂಡೆ ಎಲ್ಲ ಮಾಡಲು ಬಂದು ಹೋಗ್ತು, ತ್ರಾಸೇ ಆಗ್ತಿಲ್ಲ. ನಾನು ಇದಕ್ಕೆ ಒಂದು ಸ್ವಲ್ಪ ಕಹಿಬೇವು ಕೊಯ್ಕ ಬಂದಿದ್ನಲ್ಲಿ, ಆ ಕಹಿಬೇವು ಕೊಯ್ಕ ಬಂದಿದ್ದಕ್ಕೆ ಒಂದು ಸ್ವಲ್ಪ ಕುಚ್ಕೊಂಡು ಬೆಲ್ಲ ಹಾಕಿ ಕಾಸ್ಕೊಂಡು ಹಾಗೆ ಹೋಳಿಗೆಗೆಲ್ಲ ಬಡ ಬಡ ತಯಾರು ಮಾಡಿ ಇಟ್ಕೊಂಡು. ಯಪ್ಪ ಇಷ್ಟೆಲ್ಲ ಒಂದು ಉಂಡೆ ಕಟ್ಟಿದ್ದು ಅಂದ್ಕೊಂಡ್ರೆ ಹೌದು. 1 ತಟ್ಟೆ ಒಂದು ಕಡಲೆಬೇಳೆಗೆ ಆ ಲೋಟದಲ್ಲಿ 25 ಹೋಳಿಗೆ ಆಗ್ತು. ಇದು ಪಕ್ಕ ಹೌದು. ಮಧ್ಯಾಹ್ನದಲ್ಲೇ ಅಷ್ಟು ಮುಗಿಸಲ್ಲ ಜಿಲ್ಲೆ ನೈವೇದ್ಯಕ್ಕೆ ಮಧ್ಯಾಹ್ನಕ್ಕೆ ಒಂದು ಸತಿ ಎಲ್ಲ ರೆಡಿ ಮಾಡ್ಕೊಂಡು ಮಧ್ಯಾಹ್ನ ಮೇಲೆ ಉಳ್ದಿದ್ದು ಮಾಡ್ಕೊಂಡಿದ್ದಾತು. ನಾ ಎಂತ ಮಾಡ್ತೀನಿ ಅಂದರೆ ಒಂದು 5-6ರಿಂದ ಒಂದು ಸತಿ ಎಲ್ಲ ಈ ಥರ ಕಾಯಿ ಕಟ್ಟಿ ಇಟ್ಕೊಂಡು ಅದಾದಮೇಲೆ ಒಂದೇ ಸತಿಗೆಲ್ಲ ವರ್ಕತ್ ಕುತ್ಕೊಬಿಡ್ತಿ. 5 ಮುಗಿಸ್ಕೊತ್ ಬತ್ತಿ. ಒಬ್ಬನೇ ಮಾಡಲ್ಲ, ನಂಗೆ ಅಂತೂ ತ್ರಾಸು ಅನ್ನಿಸ್ತೇ ಇಲ್ಲ. ಎಷ್ಟು ಚಲೋ ಬಂದಿತ್ತು ಅಂದರೆ ಬೇಕಿದ್ರೆ ಈ ಥರ ಟ್ರೈ ಮಾಡಿ ನೋಡಿ. ಒಂಚೂರು ಕಳ್ಳು ಬೀಳ್ತಾ ಇರಲ್ಲ, ಅಂತೂ ಇದ್ದಿತ್ತೇ ಇಲ್ಲ. ಸುಲಭ ಆಗ್ತು ನನಗೆ ಈ ಥರ ಮಾಡೋದೇ. ಫಸ್ಟೇ ಕಡಲೆಬೇಳೆ ಬೀಸ್ಕೊಬಿಡ್ತಿ ಹನಿ ಹನಿ ಇದ್ದಾಗಲ್ಲವ ಈ ಥರ ಮಾಡಿದ್ರೆ ಚಲೋ ಆಗ್ತೋಳು ನನಗೆ ಅನ್ನಿಸ್ತು. ಕಡೆ ಬೈಕಲ್ಲಡಿ ತಂಗಕ್ಕೆ ಚಲೋ ಆಜಿಲ್ಲ ಹೇಳಿ ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ, ನನ್ನ ಸಜೆಷನ್ನು ಅಷ್ಟೇ. ನೋಡಿ ಎಷ್ಟು ಚಲೋ ಆಗಿತ್ತು. ಮೆದುಕೆ ಅಂದರೆ ದೊಡ್ಡ ಮಗಂಗಂತೂ ರಾಶಿ ಪ್ರೀತಿ ಹೋಳಿಗೆ ಅಂದರೆ. ದೊಡ್ಡ ಮಗಂಗೆ ಯಜಮಾನರಿಗೆ ಅಂದರೆ ಹೋಳಿಗೆ ಅಂದ್ಬಿಟ್ರೆ ಅಷ್ಟು ಪಂಚಪ್ರಾಣ. ಹೋಳಿಗೆ ಮಾಡ್ತೇಳಿ ಗೊತ್ತಾದ್ಮೇಲೆ ಸಾಕು ಅಮ್ಮ ಮುಗುತ್ತಾನೆ ಹೇಳಿ. ಅವತ್ತು ಒಂದೇ ಪೂಜೆ ನಾನೇ ಮಾಡ್ತೇನೆ ಮರ ಅಂತೇಳಿ ನೋಡಿ. ಒಂದು ಅನ್ನ ಮಾಡಿದ್ದಿ ಚಲೋ ಮಾಡಿ, ಸಾಂಬಾರು, ತಂಬುಳಿ, ಅಪ್ಪೆ ಹುಳಿ ಮಾಡಿದ್ದಿ, ಹಾಗೆ ಚಲೋ ಚಿತ್ರಾನ್ನ ಮಾಡಿದ್ದಿ, ಹಾಗೆ ಒಂದು ಕೋಸಂಬರಿ ಮಾಡಿದ್ದಿ. ಮೊಸರಂತೂ ಇಪ್ಪದೇ ಆತಲಿ. ಹೋಳಿಗೆ, ತುಪ್ಪ, ಸಕ್ಕರೆ ಪಾಕ ಇದಿಷ್ಟು ಐಟಮನ್ನು ಎಷ್ಟು ಬೇಗ ಮಾಡಿದ್ದೇಳಿ ಹೇಳಿದ್ದೀನಿ ನಿಂಗಕ್ಕೆ. ಹೌದಾ, ಮನೇಲಿ ಯಾವಾಗಾದ್ರೂ ನಿಂಗೆ ಕೆಲಸ ಸಾಗುತ್ತಿಲ್ಲ ಹೇಳಾದಾಗ ಒಂದು ಸಲವ ಗಂಡ ಹತ್ರ ಶಿಟ್ ಮಾಡಿ ನೋಡಿ ಕೇಳಿ, ಎಷ್ಟು ಬಡ 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 ಆಗ್ತು ಗೊತ್ತಿದ್ದ. ನನಗೆ ಒಂದೊಂದ್ಸಲ ಪಾತ್ರೆ ತೊಳೆದ ಆಜಿಲ್ಲ ಅಂದರೂ ಹಾಗೆ ಶಿಟ್ಟು ಮಾಡ್ಕೊಬಿಟ್ರು ಪಾತ್ರೆ ತೊಳೆದು ಮುಗ್ದಿದ್ದೇ ಗೊತ್ತಾಗ್ತಿಲ್ಲ, ಅಷ್ಟು ಬೇಗನೆ ಮುಗ್ದೋಗ್ತು. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಅಷ್ಟೂ ಹೋಳಿಗೆಲ್ಲ ಮುಗಿಸಿಕ್ಕಿಯ ಚಲೋ ಮಾಡಿ ಒಂದು ಡಬ್ಬದಲ್ಲೆಲ್ಲ ತುಂಬಿಟ್ಟಿಕ್ಕಿಯ. ಹಬ್ಬ ಇವತ್ತಿನ ಹೋಳಿಗೆ ಮಾಡಿದ ಕೆಲಸ ಮುಗುತ್ತಪ್ಪ ಒಂದ್ಸಲ ಉಸಿರು ಬಿಟ್ಟಿಕ್ಕಿಯ. ನಂಗೆ ಎಂತ ಮಾಡಿದ್ಯ ಸೀದವ ಶೋಭಾಯಾತ್ರೆ ನೋಡಲು ಹೊಂಟ್ಯ. ಎಷ್ಟು ಚಲೋ ನೋಡ್ತಾ ನೋಡ್ಕೆ ಬಂದಿ ನಿಂದನೇ.
ಇನ್ನು ರಾಶಿ ಚಂದ ಒಂದು ಶೋಭಾಯಾತ್ರೆಯನ್ನು ಚಲೋದೆಲ್ಲ ಮಾಡಿದಿದ್ದ. ಕೆಲವೊಂದಷ್ಟು ವಿಡಿಯೋ ಮಾಡಲ್ಲತ್ತು, ಕೆಲವೊಂದಷ್ಟು ಮಾಡಲ್ಲೇ ಆಜಿಲ್ಲ. ಮಕ್ಳ ಗಲಾಟೆನೇ ಮುಗಿತಿತ್ತಿಲ್ಲ. ಹಶ್ವಾತು, ಸುಸ್ತಾತು, ಎತ್ತಿಗೇಳಿ ಹೇಳೋದೇ ಮುಗಿತಿತ್ತಿಲ್ಲ. ಹಂಗೆ ಸುಮಾರು ಹೊತ್ತು ನೋಡ್ಕೊಂಡು ಈ ಮಕ್ಕಳು ಇಟ್ಕೊಂಡು ಒಪ್ಪದಲ್ಲ ಹೇಳ್ಕೊಂಡು ಈ ವರ್ಷದ ಹಬ್ಬ ಇಲ್ಲಿ ಮುಗಿಸೋಣ ಅನ್ಕೊಂಡು ಮನೆ ದಾರಿ ಹಿಡ್ದಾತು ನಂಗೆ. ನಂಗಳದೊಂದು ಬಟ್ಟೆ ಶಾಪ್ ಸಿರ್ಸಿಯಲ್ಲಿ ಓಪನ್ ಆಗಿದ್ದಕ್ಕೆ ಕೆಲವೊಂದು ಸಲ ವಿಡಿಯೋ ಮಾಡೋದು ಅಥವಾ ಅಪ್ಲೋಡ್ ಮಾಡೋದು ತಡ ಆಗ್ತಾ ಇದ್ದು. ಆದರೆ ಈ ವಿಡಿಯೋ ಲೇಟಾಗಿ ಮತ್ತು ಅಪರೂಪಕ್ಕೆ ಅಪ್ಲೋಡ್ ಮಾಡ್ತಾಯಿದ್ರು. ಒಂದು ಲೈಕು ಶೇರನ್ನು ಮಾಡೇ ಮಾಡ್ತೇಳಿ ನಮ್ಮ ಕೆಂಜಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.